ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗ್ ಆರ್ ಮೋಟೋ ವ್ಲಾಗ್ಗೆ ಸುಸ್ವಾಗತ. ಐ ನೋ ರಾಯಲ್ ಎನ್ಫೀಲ್ಡ್ ವರ್ಸಸ್ ಬಜಾಜ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಡೋಂಟ್ ವರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಆ ವಿಡಿಯೋ ಬರುತ್ತೆ. ಬಟ್ ನಾನು ಏನೇ ವಿಡಿಯೋ ಮಾಡಿದ್ರು ಈ ಮೋಟರ್ ಸೈಕಲ್ ತೊಗೊಳ್ಳಿ, ಆ ಮೋಟರ್ ಸೈಕಲ್ ತೊಗೊಳ್ಳಿ ಅಂತ ಹೇಳ್ಬೋದು ನಾನು. ಬಟ್ ಸಾಕಷ್ಟು ಕನ್ಫ್ಯೂಷನ್ ಇದೆ ಜನರಲ್ಲಿ ಇವಾಗ ನಾವು ಯಾವ ಥರ ಒಂದು ಮೋಟರ್ ಸೈಕಲ್ನ ಚೂಸ್ ಮಾಡಬೇಕಂತ. ಬಿಕಾಸ್ ಆಫ್ ಲಾಟ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನಿಮಗೆ ಗೊತ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ಆಲ್. ಐ ಥಿಂಕ್ ಅದು ಇವಾಗ ಸದ್ಯಕ್ಕಂತೂ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋಪ್ಫುಲಿ ನಿಂತೇ ಇರುತ್ತೆ ಆ್ಯಂಡ್ ಥಿಂಗ್ಸ್ ವಿಲ್ ರಿಸಾಲ್ವ್ ಆ್ಯಂಡ್ ಪೆಟ್ರೋಲ್ ಪ್ರೈಸಸ್ ಕಮ್ಮಿ ಆಗುತ್ತೆ ಫ್ಯೂಚರಲ್ಲಿ. ಬಟ್ ಅಗೇನ್ ಅದೊಂದು ಮಾತ್ರ ಪ್ರಾಬ್ಲಮ್ ಇಲ್ಲ ನಿಮಗೀಗ. ಆಬ್ವಿಯಸ್ಲಿ ಎಥನಾಲ್ ಬ್ಲೆಂಡಿಂಗ್ ಕಡೆಯೂ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಅದು ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಅದ್ರ ಮೇಲೂ ಕ್ಲಾರಿಟಿ ಇಲ್ಲ. ಬಟ್ ಒಂದು ಥಿಂಗ್ ಹೇಳ್ಬಿಡ್ತೀನಿ, ಆ ಕ್ಲಾರಿಟಿ ಬಂದುಬಿಡುತ್ತೆ ಮೇ ಬಿ ಈ ಇಯರ್ ಎಂಡ್ ಒಳಗಡೆ ಅಂತೂ ಕ್ಲಾರಿಟಿ ಬರುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ ಶೋರು. ಬಟ್ ದ ಥಿಂಗ್ ಈಸ್, ನಾನು ನಿಮಗೆ ಒಂದು ಥಿಂಗ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಬೈ ಮೋಟರ್ ಸೈಕಲು ಫಾರ್ ದ ನೆಕ್ಸ್ಟ್ 5 ಇಯರ್ಸು, ಐ ಡೋಂಟ್ ಥಿಂಕ್ ಯು ನೀಡ್ ಟು ವರಿ ನನ್ನ ಪ್ರಕಾರ. ಬಿಕಾಸ್ ನಂದು ಒಪಿನಿಯನಲ್ಲಿ ಕೇಳೋದಾದರೆ ಐ ಫೀಲ್ ದ್ಯಾಟ್ E20 ಬಂದ್ಬಿಟ್ಟು ಈಗ ಸ್ಟ್ಯಾಂಡರ್ಡ್ ಐ ವುಡ್ ಸೇ ಪೆಟ್ರೋಲಿಯಂ ಮಿಕ್ಸ್ ಇರುತ್ತೆ ವಿತ್ ಎಥನಾಲಿಂಗು. ಆ್ಯಂಡ್ ಬೇರೆ ನಿಮಗೆ E22 ಆ್ಯಂಡ್ ಅದರ್ ಥಿಂಗ್ಸು ದೇ ವಿಲ್ ಬಿ ಆಪ್ಷನ್. ಮೇ ಬಿ E22 ಆರ್ E25 ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಗ್ಬೋದು. ಬಟ್ ಮೇ ಬಿ ಇಟ್ ವಿಲ್ ಟೇಕ್ ಅರೌಂಡ್ 3 to 4 ಇಯರ್ಸು. ಆ್ಯಂಡ್ ಐ ಥಿಂಕ್ ಅದಕ್ಕೋಸ್ಕರ ನೀವೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಇಯರ್ ನೀವು ಮೇ ಬಿ ಸಫರ್ ಮಾಡಬೇಕಾಗ್ಬೋದು. ಆ್ಯಂಡ್ ಐ ಥಿಂಕ್ ಆ ಇಯರಲ್ಲೂ ಇಫ್ ಮ್ಯಾನುಫ್ಯಾಕ್ಚರರ್ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ ನಂಗೆ ಅನಿಸ್ತದೆ. ಬಟ್ ಎನಿವೆ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋ ಆರ್ ಅದರ್ ನೆಕ್ಸ್ಟ್ ವಿಡಿಯೋ ಪ್ರಾಬಬ್ಲಿ. ಬಟ್ ಎನಿವೆ ಇವಾಗ ಇದು ಒಂದು ಪ್ರಾಬ್ಲಮ್ ಇದ್ದಿದ್ದೇ ಆಯಿತು ನಿಮಗೆ, ಎಲೆಕ್ಟ್ರಿಕ್ ತೊಗೊಳ್ಳ ಪೆಟ್ರೋಲ್ ತೊಗೊಳ್ಳ. ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೂ ಇಟ್ ಈಸ್ ನಾಟ್ ದ್ಯಾಟ್ ಇಟ್ ಇಸ್ ಅ ಪರ್ಫೆಕ್ಟ್ ವೆಹಿಕಲ್ಸ್. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇನ್ಕ್ಲೂಡಿಂಗ್ ದಿಸ್ ಎಥನಾಲ್ ಪಾರ್ಟ್ ನಾನು ಇನ್ಕ್ಲೂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಎಲೆಕ್ಟ್ರಿಕಲ್ಲೂ ನಿಮಗೆ ಗೊತ್ತಿರೋಂಗೆ ಬ್ಯಾಟ್ರಿ ವಾರಂಟಿ ಇಶ್ಯೂಸ್ ಇದೆ ಆ್ಯಂಡ್ ಪಾರ್ಟ್ಸ್ ಇಶ್ಯೂಸ್ ಇದೆ, ಸರ್ವಿಸ್ ಇಶ್ಯೂಸ್ ಇದೆ. ಆಬ್ವಿಯಸ್ಲಿ ಫೈರ್ ನಿಮಗೆ ಗೊತ್ತು, ಆ ಇಶ್ಯೂನೂ ಇದೆ ನಿಮಗೆ, ಓಕೆನಾ. ಆ್ಯಂಡ್ ರಿಲಯಬಿಲಿಟಿ ಇಶ್ಯೂಸು ಸಾಕಷ್ಟಿದೆ. ಸೊ ಇಟ್ ಈಸ್ ನಾಟ್ ಲೈಕ್ ಎಲೆಕ್ಟ್ರಿಕ್ ಇಸ್ ದ ಫ್ಯೂಚರ್ ಅಂತ ಇದೆ. ಬಟ್ ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥ ಮೋಟರ್ ಸೈಕಲ್ಸ್ ಆಗಿರಲಿ ಅವ್ರ ಸ್ಕೂಟರ್ಸ್ ಆಗಿರಲಿ, ದೇ ಆರ್ ನಾಟ್ 100% ರಿಲಯಬಲ್. ಇನ್ನೂ R&D ವರ್ಕ್ ನಡೀತಾ ಇದೆ. ಯಾವುದು ಬೆಸ್ಟ್ ಬ್ಯಾಟ್ರಿ ಟೆಕ್ನಾಲಜಿ, ಯಾವುದು ಬೆಸ್ಟ್ ಮೋಟರ್ಸು, ಯಾವುದು ಬೆಸ್ಟ್ ವೇ ಆರ್ ಪ್ಲ್ಯಾಟ್ಫಾರ್ಮ್ಸ್ ಟು ಇಂಟಿಗ್ರೇಟ್ ದೆಮ್ ಅಂತ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರರ್ಸು. ಸೊ ಇಟ್ ಈಸ್ ನಾಟ್ ಸ್ಟಿಲ್ ಆ್ಯಟ್ ದ ಐ ವುಡ್ ಸೇ ಪರ್ಫೆಕ್ಟ್ ಸ್ಟೇಜಲ್ಲಂತೂ ಇಲ್ಲ. ಸೊ ಅದನ್ನು ಚೂಸ್ ಮಾಡೋದು ಏನು ಬೆಸ್ಟು ಅಂತ ಹೇಳೋಕ್ಕಾಗಲ್ಲ ಆ್ಯಸ್ ಆಫ್ ನೋ. ಮೇ ಬಿ 4-5 ಇಯರ್ಸಲ್ಲಿ ಮೇ ಬಿ ನಿಮಗೆ ಬೆಸ್ಟು ಬರ್ಬೋದು. ಸೊ ಅದರಿಂದ ಐ ವುಡ್ ಡೆಫಿನೆಟ್ಲಿ ಸೇ ದ್ಯಾಟ್ ಫಸ್ಟ್ ಆಫ್ ಆಲ್ ನಿಮ್ಮದು ಫ್ಯೂಲ್ ಟೈಪ್ ಚೂಸ್ ಮಾಡೋದಲ್ಲೇ ನಿಮ್ಗೆ ಇವಾಗ ತಲೆನೋ ಇದೆ, ಓಕೆನಾ. ಓಕೆ ಗುರು, ನನಗೆ ಇವಾಗ ಕ್ಲಾರಿಟಿ ಬಂದಿದೆ, ನೀನು ಹೇಳಿದೆಯಲ್ವಾ 5 ವರ್ಷಕ್ಕೊಂದು ಯಾವುದೋ ಒಂದು ಮೋಟರ್ ಸೈಕಲ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ರು ಅದರಲ್ಲೂ ನಿಮಗೆ ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ನಾನು ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲ್ ಪಾಯಿಂಟ್ ಆಫ್ ವ್ಯೂ ಅಂತ ಯೋಚನೆ ಮಾಡ್ತಾಯಿದ್ದೀರ ಅಂದರೆ ಅದರಲ್ಲಿ ನಿಮಗೆ ಇವಾಗ ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಇದೆ. ನಿಮಗೆ ಈಗ ಡಿಫ್ರೆಂಟ್ ಮೋಟರ್ ಸೈಕಲ್ ಡಿಫ್ರೆಂಟ್ ಸೆಟ್ಸ್ ಆಫ್ ಐ ವುಡ್ ಸೇ ಕೇಪಬಿಲಿಟಿ ಬ್ರಿಂಗ್ ಮಾಡುತ್ತೆ, ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬ್ರಿಂಗ್ ಮಾಡುತ್ತೆ, ನಿಮಗೆ ಲುಕ್ ಆ್ಯಂಡ್ ಡಿಸೈನ್ ಬ್ರಿಂಗ್ ಮಾಡುತ್ತೆ, ಸೊ ಆಸ್ಪಿರೇಷನ್ ಬ್ರಿಂಗ್ ಔಟ್ ಮಾಡುತ್ತೆ. ಸೊ ಅದರಿಂದ ತುಂಬ ಜನರಿಗೆ ತುಂಬ ಕನ್ಫ್ಯೂಷನ್ ಇದೆ. ಸೊ ಇವತ್ತು ನಾನು ನಂದು ಎಕ್ಸಾಂಪಲ್ ಮೂಲಕ ನಿಮಗೆ ಈ ಪ್ರಶ್ನೆ, ದಟ್ ಈಸ್ ವೈ ಇಟ್ ಈಸ್ ಸೋ ಮಚ್ ಡಿಫಿಕಲ್ಟ್ ಟು ಚೂಸ್ ಅ ಮೋಟರ್ ಸೈಕಲ್. ಸೊ ಇದ್ರ ರಿಗಾರ್ಡಿಂಗ್ ನಾನೊಂದು ವೀಡಿಯೋ, ನಂದೇ ಒಂದು ಎಕ್ಸಾಂಪಲ್ಲು, ನಂದೇ ಒಂದು ಕಥೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಕಷ್ಟ ಇದೆ ಅಂತ. ಆ್ಯಂಡ್ ಇದರಲ್ಲಿ ತುಂಬ ಸಿಂಪಲ್ಲಾಗಿ ದ ಮೆಸೇಜ್ ಈ ವಿಡಿಯೋ ಮಾಡೋಕ್ಕೆ ಏನು ಅಂತ ಕೇಳೋದಾದರೆ, ಇಂಟೆನ್ಷನ್ ಏನು ಅಂತ ಕೇಳೋದಾದರೆ, ಕಾಂಟೆಕ್ಸ್ಟ್ ಆಫ್ ದಿಸ್ ವಿಡಿಯೋ ಇಸ್ ಸಿಂಪ್ಲಿ ನಿಮ್ಗೆ ಹೇಳೋಕ್ಕೆ ದಟ್ ಇಟ್ ಈಸ್ ಡಿಫಿಕಲ್ಟ್ ಅಷ್ಟೇ, ನೀವು ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಒಂದೇ ಒಂದು ಸಜೆಷನ್ ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ, ಅದನ್ನು ನೀವು ಕೇಳ್ಬೋದು. ಅದು ಬಿಟ್ಟರೆ ಐ ವುಡ್ ಸ್ಟಿಲ್ ಸೇ end of the day choosing your motorcycle is always going to be difficult no matter what you do, ಓಕೆನಾ. ಸೊ ನಂದು ಕಥೆಯೆಲ್ಲ ನಿಮ್ಗೆ ಹೇಳ್ತೀನಿ, ತಿರ್ಗಾ ನಿಮಗೆ ಲೆಕ್ಚರ್ ಕೊಡೋಕ್ಕೆ ಹೋಗಲ್ಲ ರಿಗಾರ್ಡಿಂಗ್ ಏನು ಮಾಡಬೇಕು ಏನು ಮಾಡಬಾರ್ದು. ಬಿಕಾಸ್ ನನಗೇನೆ ಕನ್ಫ್ಯೂಷನ್ ಆಗಿತ್ತು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ. ಸೊ ನಂದು ಕತೆಗೆ ಬರೋದಾದರೆ, ಫಸ್ಟ್ ಆಫ್ ಆಲು ನನ್ನ ಹತ್ರ ಹಂಟರ್ 350 ಇತ್ತು, ಓಕೆನಾ. ಸೊ ಹಂಟರ್ 350ಇಂದ ಐ ವಾಸ್ ಪ್ಲ್ಯಾನಿಂಗ್ ಟು ಅಪ್ಗ್ರೇಡ್ ದ ಮೋಟರ್ ಸೈಕಲ್. ಸೊ ಅಪ್ಗ್ರೇಡೇ ಮಾಡಬೇಕಂತ ಇದ್ದೆ. ಆಬ್ವಿಯಸ್ಲಿ ಇಫ್ ಐ ಹ್ಯಾಡ್ ಅನ್ ಆಪ್ಷನ್, ನಾನು ಹಂಟರ್ನೂ ಇಟ್ಕೊಂಡು ಇನ್ನೊಂದು ಮೋಟರ್ ಸೈಕಲ್ ತೊಗೋಬೋದಿತ್ತು. ಬಟ್ ಇಟ್ ವೋಂಟ್ ಬಿ ಅ ಗುಡ್ ಫಿನಾನ್ಷಿಯಲ್ ಡಿಸಿಷನ್ ಒಂದು. ಆ್ಯಂಡ್ ಆಲ್ಸೋ ನಂದು ಪ್ಲೇಸ್ ವೇರ್ ಐ ಸ್ಟೇ, ಅಲ್ಲಿ ನನಗೆ ಜಾಗನೂ ಇಲ್ಲ 3 ಮೋಟರ್ ಸೈಕಲ್ನ, ಐ ಮೀನ್ ನನ್ನ ಸ್ಕೂಟರ್ನ ಇನ್ಕ್ಲೂಡ್ ಮಾಡಿಬಿಟ್ಟು ಇಟ್ಕೋಬೇಕಂದ್ರೆ ನನ್ನ ಹತ್ರ ಜಾಗ ಇಲ್ಲ. ಸೊ ಐ ಹ್ಯಾಡ್ ಟು ಚೂಸ್ ಅಪ್ಗ್ರೇಡೆಡ್ ಮೋಟರ್ ಸೈಕಲ್. ಸೊ ನಾನು ಹಂಟರ್ಗಿಂತ ಒಂದು ಬೆಟರ್ ಮೋಟರ್ ಸೈಕಲ್ ಚೂಸ್ ಮಾಡೋ ನನಗೆ ಒಂದು ಐಡಿಯಾ ಬಂತು. ಅದಕ್ಕೇನು ಲೈಕ್ ರೀಸನ್ ಏನಿಲ್ಲ, ಹಂಟರ್ ಚೆನ್ನಾಗಿರಲಿಲ್ಲ ಅಂತಲೂ ಅಲ್ಲ. ಐ ನೋ ಲಾಟ್ ಆಫ್ ಪೀಪಲ್ ನೀವು ಹೇಳ್ಬೋದು ಸುಳ್ಳು ಹೇಳ್ಬೇಡಾಗಿರೋ, ಅದು ಹಿಂಗೆ ಇಷ್ಟ ಆಗಿಲ್ಲ ಅದಕ್ಕೆ ನೀನು ತೊಗೋಬೇಕಂತ ಇದೆ, ಆ ಥರ ಏನೂ ಇಲ್ಲ. ನನಗೆ ಒಂದು ಅಪ್ಗ್ರೇಡ್ ಮಾಡೋ ಆಸೆ ಇತ್ತು, ಓಕೆನಾ, ಅಷ್ಟೇ, ಇನ್ನೇನಿಲ್ಲ. ಐ ವಾಂಟೆಡ್ ಅಪ್ಗ್ರೇಡು.
ಸ್ವಲ್ಪ ನಾನು ಯೋಚನೆ ಮಾಡಿದೆ E20 ಸಿಚುವೇಶನ್ ನಾನು ಆ ಟೈಮಲ್ಲಿ ಯೋಚನೆ ಮಾಡಿದೆ. ಬಟ್ ಸ್ಟಿಲ್ ದ ಬಿಗರ್ ಪಾಯಿಂಟ್ ವಾಸ್ ಐ ವುಡ್ ಸೇ ದಟ್ ನಾನು ಅಪ್ಗ್ರೇಡ್ ಮಾಡಬೇಕಂತ ಇದೆ ಅಷ್ಟೇ, ಒಂದು ಬೆಟರ್ ಮೋಟರ್ ಸೈಕಲ್ ತೊಗೋಬೇಕಂತ ಇದೆ. ಸೊ ಆ ಟೈಮಲ್ಲಿ ದ ಥಿಂಗ್ ಈಸ್ ನಾನು ಆಬ್ವಿಯಸ್ಲಿ ನಂದು ಪರ್ಪಸ್ ಏನು ಅಂತ ನೀವು ನಂದು ವೀಡಿಯೋಸಲ್ಲೇ ನೋಡ್ಬೋದು. ಮೋಸ್ಟ್ಲಿ ನಾನು ಕ್ಯಾಶುವಲ್ ಪರ್ಪಸ್ಗೆ ಮೋಟರ್ ಸೈಕಲ್ನ ಓಡಿಸೋದು. ಓಕೆನಾ, ನನಗೆ ಯಾವ ಥರ ಲೈಕ್ ಹಂಟರ್ ಯಾವ ಪಾಯಿಂಟ್ ಆಫ್ ವ್ಯೂಯಿಂದ ನನಗೆ ಅಪ್ಗ್ರೇಡ್ ನೋಡಬೇಕಂತ ಇದೆ ಅಂದರೆ, ಒಂದು ಹಂಟರ್ ತುಂಬ ಸಣ್ಣ ಮೋಟರ್ ಸೈಕಲ್ ಆಗಿತ್ತು. ಸೊ ಸ್ಲೈಟ್ಲಿ ಬಿಗರ್ ಅಂದರೆ ತುಂಬ ದೊಡ್ಡ ಮೋಟರ್ ಸೈಕಲ್ ಏನಲ್ಲ, ಬಟ್ ಸ್ಲೈಟ್ಲಿ ಬಿಗರ್ ಮೋಟರ್ ಸೈಕಲ್ ಬೇಕಿತ್ತು. ಕೇಪಬಿಲಿಟಿ ಪಾಯಿಂಟ್ ಆಫ್ ವ್ಯೂಯಿಂದನೂ ನನಗೆ, ಬಿಕಾಸ್ ನಂದು ಪರ್ಪಸ್ ಬಂದು ಸ್ವಲ್ಪ ಸಿಟಿಯಲ್ಲಿ ಇರುತ್ತೆ ಆಬ್ವಿಯಸ್ಲಿ, ಬಟ್ ನಾನು ಟೂರಿಂಗು ಮಾಡ್ತಾ ಇರ್ತೀನಿ ಯಾವಾಗಲೂ. ಹಾಗೆ ಟೂರಿಂಗ್ ಅಂದರೆ ನಾನೇನು ಹಿಮಾಲಯ ತನಕ ಏನು ಹೋಗಲ್ಲ, ನಾನು ಜಸ್ಟ್ ಈ ಕಡೆ ಚಿಕ್ಕಮಗಳೂರು, ಊಟಿ ಈ ಥರನೇ ಹೋಗೋದು. ನಾನು ಸ್ಮಾಲ್ ರೈಡ್ಸೇ ಜಾಸ್ತಿ ಇರುತ್ತೆ, ಅಪರೂಪಕ್ಕೆ ಒಂದ್ಸಲಿ ಲಾಂಗ್ ರೈಡ್ ಮಾಡ್ತೀನಿ. ಹಂಟರಲ್ಲಿ ಒಂದ್ಸಲಿ ಐ ಡಿಡ್ ಬೇಸಿಕಲಿ ಇದು ಗೋವಾ ತನಕ ರೈಡ್ ಮಾಡಿದೆ, ಅದೇ ನನ್ನ ಲಾಂಗ್ ರೈಡು. ಅದು ಬಿಟ್ಟರೆ ಸ್ಕ್ರಾಮ್ಲರಲ್ಲಿ ನಾನು ಮುನ್ನಾರು, ಬರ್ಕಲ ಹೋಗಿದ್ದೀನಿ. ಆ್ಯಂಡ್ ಐ ಥಿಂಕ್ ರೀಸೆಂಟ್ ನಂದು ಕೋಲಾಪುರ್ ಟ್ರಿಪ್ಪು, ದ್ಯಾಟ್ ವಾಸ್ ಅ ವೆರಿ ಐ ವಿಡ್ ಸೇ ದ ಲಾರ್ಜೆಸ್ಟ್ ರೈಡು ನನಗೆ. ಅಂದರೆ ಒಂದು ಸಿಂಗಲ್ ಡೇಯಲ್ಲಿ ನಾನು ಹೈಯೆಸ್ಟ್ ಕಿಲೋಮೀಟರ್ ಕವರ್ ಮಾಡಿದ್ದು 630 ಕಿಲೋಮೀಟ್ರು. ಸೊ ಆ ಥರ ರೈಡು ಅಪರೂಪಕ್ಕೆ ಮಾಡ್ತೀನಿ ನಾನು. ಬಟ್ ಸೊ ಯೂಶಲಿ ನಂದು ಟ್ರಿಪ್ಸು ತುಂಬ ಶಾರ್ಟ್ ಟ್ರಿಪ್ಸೇ ಇರುತ್ತೆ. ಓಕೆನಾ, ಸೊ ಮೈ ಗಾಡ್ ಯಪ್ಪ ಏನು ಗುಂಡಿಯಪ್ಪ ಇದು. ಸೊ ಆ ಥರ ಇರಬೇಕಾದ್ರೆ, ಸೊ ದ ಥಿಂಗ್ ಇಸ್ ದ ಮೋಟರ್ ಸೈಕಲ್ ನಂದು ಕಂಫರ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ ಚೆನ್ನಾಗಿರಲೇಬೇಕಿತ್ತು. ಡೀಸೆಂಟ್ ಕಂಫರ್ಟ್ ಆದರೂ ಕೊಡಬೇಕು ನನಗೆ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಆಫ್ ಕಂಫರ್ಟ್, ಬಟ್ ಡೀಸೆಂಟ್ ಕಂಫರ್ಟ್ ಅಂತ ಕೊಡಬೇಕು, ಬಿಕಾಸ್ ನಾನು ಟೂರ್ ಮಾಡಬೇಕಲ್ವಾ. ಸೊ ಕಂಫರ್ಟ್ ಕೊಡಲೇಬೇಕು. ಮೋಟರ್ ಸೈಕಲ್ ಸ್ವಲ್ಪ ಲಾರ್ಜ್ ಇರಬೇಕು. ಆ್ಯಂಡ್ ಆಬ್ವಿಯಸ್ಲಿ ಒಂದು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಅಂದರೆ ಮೋಟರ್ ಸೈಕಲ್ ಸ್ವಲ್ಪ ಪವರ್ಫುಲ್ ಅಂತೂ ಇರಲೇಬೇಕು. ಸೇಮ್ ಪವರ್ ಲೆವೆಲ್ಸಲ್ಲಿ ಅಪ್ಗ್ರೇಡ್ ಅಂತ ಹೇಳೋಕ್ಕಾಗಲ್ಲ. ಸೊ ಅವಾಗ ನೋಡಬೇಕಾದ್ರೆ ದ ಫಸ್ಟ್ ಮೋಟರ್ ಸೈಕಲ್ ಆಬ್ವಿಯಸ್ಲಿ ಲೈಕ್ ಎವ್ರಿಬಡಿ ಎಲ್ಸು ನಂದು ಐಗೆ ಬಂದಿದ್ದು ವಾಸ್ ದ ಹಿಮಾಲಯನ್ 450. ಓಕೆನಾ, ಬಿಕಾಸ್ ನನಗೆ ಕ್ಯಾಟಗರಿ ನಾನು ತುಂಬ ಸ್ಪೆಸಿಫಿಕ್ ಇರಲಿಲ್ಲ ಆ ಟೈಮಲ್ಲಿ, ನಂಗೆ ಇದೇ ಕ್ಯಾಟಗರಿ ಬೇಕು ಅಂತ. ಬಟ್ ಐ ನ್ಯೂ ಈವನ್ ಬಿಫೋರ್ ಹಿಮಾಲಯನ್ 450 ಲಾಂಚ್ ಆಗೋ ಟೈಮಲ್ಲೇ ನಂಗೆ ಗೊತ್ತಿತ್ತು ದ್ಯಾಟ್ ಓ ಮೈ ಗಾಡ್. ಓಕೆ, ಹಿಂದ್ಗಡೆ ಕಡೆ ಯಾವುದೋ ಬೇಕು. ಓಕೆ, ಬರ್ತಾಯಿಲ್ಲ. ಓಕೆ, ಹೋಗೋಣ. ಸೊ ಹಿಮಾಲಯನ್ 450 ಬರಬೇಕಾದ್ರೆ ನಂಗೆ ಗೊತ್ತಿತ್ತು. ಲಾಟ್ ಆಫ್ ಪೀಪಲ್ ಆ್ಯಕ್ಚುಲಿ ಆವಾಗಲೂ ಸ್ಪೆಕ್ಯುಲೇಷನಲ್ಲಿದ್ದರು ಹಿಮಾಲಯನ್ 450 ಒಳ್ಳೆ ಪ್ರಾಡಕ್ಟ್ ಆಗುತ್ತಾ ಇಲ್ವಾ ಅಂತ. ಬಟ್ ನನಗೆ ಆಲ್ರೆಡಿ ಒಂದು ಐಡಿಯಾ ಇತ್ತು ದ್ಯಾಟ್ ವಿಲ್ ಬಿ ಗುಡ್ ಪ್ರಾಡಕ್ಟ್ ಅಂತ. ಬಿಕಾಸ್ ಹಿಮಾಲಯನು ರಾಯಲ್ ಎನ್ಫೀಲ್ಡ್ಗೆ ಒಂದು ಸೀರಿಯಸ್ ಪ್ರಾಡಕ್ಟು. ದೇ ಕಾಂಟ್ ಸೆಲ್ ದ ಪ್ರಾಡಕ್ಟ್ ಜಸ್ಟ್ ಬೇಸ್ಡ್ ಆನ್ ಲೆಗಸಿ ಅಲೋನ್, ಲೈಕ್ ಕ್ಲಾಸಿಕ್ 350 ಆ್ಯಂಡ್ ಬುಲೆಟ್ ಥರ ಬರೀ ಲೆಗಸಿ ಮೇಲೆ ಸೆಲ್ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾಡ್ ಟು ಮೇಕ್ ದ ಪ್ರಾಡಕ್ಟ್ ವೆರಿ ಪರ್ಫೆಕ್ಟು. ಆ್ಯಂಡ್ ತುಂಬ R&Dನೂ ಮಾಡಿದರು ಆ ಪ್ರಾಡಕ್ಟ್ನ ಪರ್ಫೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಎಕ್ಸ್ಪೆಕ್ಟೇಷನ್ ತುಂಬ ಸ್ಕೈ ಹೈ ಇತ್ತು, ಬಿಕಾಸ್ ಅದೊಂದು ನಾಟ್ ಜಸ್ಟ್ ಫಾರ್ ಇಂಡಿಯನ್ ಮಾರ್ಕೆಟು, ಇಂಟರ್ನ್ಯಾಷನಲ್ ಮಾರ್ಕೆಟ್ಗೋಸ್ಕರನೂ ಅವರು ಮಾಡಬೇಕಾಗಿದ್ದರಿಂದ ದೇ ಹ್ಯಾಡ್ ವೆರಿ ಹೈ ಐ ವುಡ್ ಸೇ ರೆಸ್ಪಾನ್ಸಿಬಿಲಿಟಿ ಅವ್ರ ಕಡೆ. ಆ್ಯಂಡ್ ನನಗೆ ಗೊತ್ತಿತ್ತು ದ್ಯಾಟ್ ಅವರು ಡೆಲಿವರ್ ಮಾಡ್ತಾರೆ, ಅವರು ಒಂದು ಪ್ರಾಡಕ್ಟ್ನ ಚೆನ್ನಾಗಿ ಮಾಡ್ತಾರೆ ಅಂತ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ಆ್ಯಂಡ್ ನಾನು ಆ್ಯಂಟಿಸಿಪೇಟ್ ಮಾಡ್ತಾಯಿದ್ದೆ. ನಂದು ಪ್ಲ್ಯಾನ್ ಇದ್ದಿದ್ದು ಯಾವಾಗ ಅದನ್ನ ಲಾಂಚ್ ಮಾಡ್ತಾರೆ, ಬಿಕಾಸ್ ಲಾಂಚ್ ಮಾಡೋ ಟೈಮಲ್ಲಿ ನಿಮಗೆ ಪ್ರೈಸಿಂಗ್ ತುಂಬ ಕಮ್ಮಿ ಇರುತ್ತೆ, ಆ ಟೈಮಲ್ಲೇ ತೊಗೊಂಡ್ಬಿಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಆ್ಯಂಡ್ ನಾನು ಅದೇ ಗೋವಾಗೆ ಹೋಗಿದ್ದೆ ನಾನು ಟು ಸಿ ದ ಹಿಮಾಲಯನ್ 450 ಫಸ್ಟ್ ಟೈಮು ನನ್ನ ಐಯಲ್ಲಿ. ಅಲ್ಲೇ ಲಾಂಚ್ ಮಾಡಿದ್ದು ಫಸ್ಟ್ ಟೈಮು, ಅದು ಮತ್ತು ಶಾರ್ಟ್ಗನ್ 650 ಲಾಂಚ್ ಮಾಡಿದರು. ಸೊ ಆ ಟೈಮಲ್ಲಿ ನೋಡಿದಾಗಲೇ ನಂಗೆ ಗೊತ್ತಾಯಿತು ದಿಸ್ ಇಸ್ ಅ ಮೋಟರ್ ಸೈಕಲ್ ಆರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫ್ಯೂಚರ್ ಮೋಟರ್ ಸೈಕಲ್ ಅಂತ. ಆ್ಯಂಡ್ ನಾನು ಬುಕ್ಕು ಮಾಡಿಬಿಟ್ಟೆ ಮೋಟರ್ ಸೈಕಲು ಕ್ವಿಕ್ಲಿ, ಬಿಕಾಸ್ ನಂಗೆ ಗೊತ್ತಿತ್ತು ದ್ಯಾಟ್ ಅದು ಡಿಸೆಂಬರ್ ಒಳಗಡೆ ಬುಕ್ ಮಾಡಬೇಕಿತ್ತು. ಜನವರಿಯಿಂದ ಐ ಥಿಂಕ್ ದ್ಯಾಟ್ ಆಫರ್ ವಾಸ್ ನಾಟ್ ಗೋಯಿಂಗ್ ಟು ಸ್ಟೇ ಅರೌಂಡು. ಸೊ ನಾನು ಬುಕ್ ಮಾಡಿದೆ. ಬಟ್ ನಾನು ಫಸ್ಟ್ ಟೈಮ್ ಟೆಸ್ಟ್ ಡ್ರೈವ್ ಮಾಡಿದಾಗ ಗೊತ್ತಾಯಿತು ಓಕೆ ಈ ಮೋಟರ್ ಸೈಕಲ್ ಚೆನ್ನಾಗಿದೆ ಅಂತ. ಒಂದು ಬ್ಯಾಡ್ ರೋಡ್ ಮೇಲೆ ಹೋದೆ, ಜಂಪ್ ಮಾಡಿಸ್ದೆ ಆ್ಯಕ್ಚುಲಿ ಒಂದು ಕೆಟ್ಟ ರೋಡ್ ಮೇಲೆ, ಸಖತ್ತಾಗಿ ಹ್ಯಾಂಡಲ್ ಮಾಡ್ತು, ಕಂಫರ್ಟ್ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಮೋಟರ್ ಸೈಕಲ್ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಸೊ ಎವ್ರಿಥಿಂಗ್ ಲುಕ್ ರಿಯಲಿ ಗುಡ್ ವಿತ್ ಅ ಮೋಟರ್ ಸೈಕಲ್ ಇನ್ ಜನರಲ್. ನನಗೆ ಐನೋ ಸಣ್ಣ ಪುಟ್ಟ ಇಶ್ಯೂಸ್ ಮೇ ಬಿ ಬರ್ಬೋದು, ಬಟ್ ನನಗೆ ಓವರಾಲ್ ನಾನು ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ನ ಆಲ್ರೆಡಿ ತೊಗೊಂಡಿದ್ದೆ. ಐನೋ ಪೀಪಲ್ ಟಾಕ್ ನೆಗೆಟಿವ್ ಅಬೌಟ್ ರಾಯಲ್ ಎನ್ಫೀಲ್ಡು, ಬಟ್ ನನಗೆ ಏನು ಇಶ್ಯೂಸ್ ಬಂದಿರಲಿಲ್ಲ ಓವರಾಲು. ಸೊ ನಂಗೆ ಗೊತ್ತಿತ್ತು, ಭರವಸೆ ಇತ್ತು, ಐ ಹ್ಯಾಡ್ ಟ್ರಸ್ಟ್ ಆನ್ ರಾಯಲ್ ಎನ್ಫೀಲ್ಡು, ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಬಟ್ ನಾನು ಸೆಕೆಂಡ್ ಟೈಮ್ ಟೆಸ್ಟ್ ಡ್ರೈವ್ ಮಾಡಿದಾಗ ವಾಟ್ ಐ ಫೆಲ್ಟ್ ಇಸ್ ಇಟ್ ಈಸ್ ನಾಟ್ ದಟ್ ಹಿಮಾಲಯನ್ ವಾಸ್ ಅ ಬ್ಯಾಡ್ ಮೋಟರ್ ಸೈಕಲ್ ಅಂತ ಅಲ್ಲ, ನಾನು ಅದನ್ನು ತೊಗೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂತ ಇದ್ದೀನಿ, ನಾನು ಹಿಮಾಲಯನ್ ಬಗ್ಗೆ ಟು ಬಿ ಆನೆಸ್ಟ್ ನೀವು ಡೌಟ್ ಇದೆ ಅಂದರೆ ನಂದು ಐ ವುಡ್ ಸೇ ನಂದು ಇಂಟೆನ್ಷನ್ಸ್ ಮೇಲೆ ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹಿಮಾಲಯನ್ನ ಪ್ರೈಸ್ ಮಾಡಿದ್ದೀನಿ, ನಂದು ಚಾನಲಲ್ಲಿ ಚೆಕ್ಔಟ್ ಮಾಡ್ಬೋದು. ಬಟ್ ಇಟ್ ವಾಸ್ ನಾಟ್ ದಟ್ ಹಿಮಾಲಯನ್ ವಾಸ್ ಅ ಬ್ಯಾಡ್ ಪ್ರಾಡಕ್ಟ್. ಬಟ್ ನನಗೆ ನಂದು ರಿಕ್ವೈರ್ಮೆಂಟು ಆ್ಯಂಡ್ ನಂದು ನೀಡ್ಸ್ ಪ್ರಕಾರ ಏನು ಅನಿಸ್ತು ಅಂದರೆ, ನನಗೆ ಹಿಮಾಲಯನ್ ಯಾವ ಥರ ಅನಿಸ್ತು ಅಂದರೆ ಇಟ್ ವಾಸ್ ಅ ಗುಡ್ ಮೋಟರ್ ಸೈಕಲ್, ಬಟ್ ಫಾರ್ ವಾಟ್ ಕಾಸ್ಟ್ ಐ ಆಮ್ ಗೋಯಿಂಗ್ ಟು ಬೈ ಇಟ್ ಈಸ್ ಗೋಯಿಂಗ್ ಟು ಲುಕ್ ವೆರಿ ಬಲ್ಕಿ, ದೊಡ್ಡ ಮೋಟರ್ ಸೈಕಲು. ಆ್ಯಂಡ್ ಐ ವಾಂಟೆಡ್ ಅ ಮೋಟರ್ ಸೈಕಲ್ ವಿಚ್ ಐ ಕ್ಯಾನ್ ಎಂಜಾಯ್ ಇನ್ ದ ಸಿಟಿ. ಓಕೆನಾ, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್. ಓಕೆನಾ, ಒಂದು ಇಂಜಿನ್ ಕ್ಯಾರೆಕ್ಟರ್ ಆಗಿರಲಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನನಗೆ ಎಂಜಾಯ್ ಮಾಡಬೇಕಿತ್ತು. ಆ್ಯಂಡ್ ಆ ಪಾಯಿಂಟಲ್ಲಿ ನನಗೆ ಹಿಮಾಲಯನ್ ಏನು ಅನಿಸ್ತು ಅಂದರೆ ಎಸ್ ಇಟ್ ವುಡ್ ಬಿ ಅ ಗ್ರೇಟ್ ಟೂರಿಂಗ್ ಮೋಟರ್ ಸೈಕಲ್, ಬಟ್ ನನಗೆ ಐ ಡಿಂಟ್ ವಾಂಟೆಡ್ ದಟ್ ಮಚ್. ನನಗೆ ಜಸ್ಟ್ ಸಿಟಿಯಲ್ಲಿ ನನಗೆ ಸಿಂಪಲಾಗಿ ಒಂದು ರೈಡ್ ಮಾಡಿದ್ರೆ ಅದು ಕ್ಯಾರೆಕ್ಟರ್ನ ಎಂಜಾಯ್ ಮಾಡೋವಂಥ ಮೋಟರ್ ಸೈಕಲ್ ಬೇಕಿತ್ತು. ಸೊ ಅದರಿಂದ ನನಗೆ ಒಂದು ಕ್ಲಾರಿಟಿ ಬಂದಿತ್ತು ದಟ್ ನಂದು ನೆಕ್ಸ್ಟ್ ಮೋಟರ್ ಸೈಕಲು
ಮಸ್ಟ್ ಬಿ ಟ್ವಿನ್ ಸಿಲಿಂಡರ್ ಮೋಟರ್ ಸೈಕಲ್. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಕೇಪಬಿಲಿಟಿ ತಕ್ಕಂಗೆ ನಂಗೆ ಗೊತ್ತಿದ್ದು ದ್ಯಾಟ್ ಇಟ್ ವುಡ್ ಬಿ ಅ ರಾಯಲ್ ಎನ್ಫೀಲ್ಡ್, ಬಿಕಾಸ್ ಬೇರೆ ಎಲ್ಲ ಟ್ವಿನ್ ಸಿಲಿಂಡರು ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ನೋ ವೇ ಐ ವುಡ್ ಬಿ ಬೈಯಿಂಗ್ ಎನಿ ಅದರ್ ಟ್ವಿನ್ ಸಿಲಿಂಡರ್ ಇಂಜಿನ್. ಆಲ್ಸೋ ನನಗೆ ಅಥೆಂಟಿಕ್ ರೆಟ್ರೋ ಫೀಲ್ ಅಂತ ಟ್ವಿನ್ ಸಿಲಿಂಡರೇ ಬೇಕಿತ್ತು ನನಗೆ. ಬೇರೆ ಇವಾಗ BMW ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಟ್ವಿನ್ ಸಿಲಿಂಡರ್, ನೆಕ್ಸ್ಟು KTM ಅವರು ಮಾಡ್ತಾರೆ. ಬಟ್ ದ ಥಿಂಗ್ ಇಸ್ ಫಾರ್ ಮೀ ಐ ವಾಂಟೆಡ್ ಅಥೆಂಟಿಕ್ ರೆಟ್ರೋ ಫೀಲ್ ಇರೋಂಥ ಟ್ವಿನ್ ಸಿಲಿಂಡರ್. ಅದು ಎರಡೇ ಕೊಡೋಕ್ಕಾಗೋದು, ಒಂದು ರಾಯಲ್ ಎನ್ಫೀಲ್ಡ್, ಅದು ಬಿಟ್ಟರೆ ಟ್ರಯಾಂಪ್ ಅಂತೂ ಎಕ್ಸ್ಪೆನ್ಸಿವ್ ಇದೆ. ಸೊ ರಾಯಲ್ ಎನ್ಫೀಲ್ಡ್ದೆ ಟ್ವಿನ್ ಸಿಲಿಂಡರಲ್ಲಿ ಯಾವುದೋ ತೊಗೋಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಅದರಲ್ಲಿ ದಟ್ ಪರ್ಫೆಕ್ಟ್ ಮೋಟರ್ ಸೈಕಲ್ ಡಿಸೈನು ವಿಚ್ ಸೂಟ್ಸ್ ಮೈ ಲೈಕಿಂಗು ಯಾವುದು ಕರೆಂಟ್ಲಿ ಇರಲಿಲ್ಲ ಆ ಟೈಮಲ್ಲಿ. ಬೇರ್ 650 ಇನ್ನೂ ಲಾಂಚ್ ಮಾಡೋದಿತ್ತು. ಸೊ ಐ ವಾಸ್ ವೇಟಿಂಗ್ ಫಾರ್ ದಟ್ ಸ್ಕ್ರಾಮ್ಲರ್ ವರ್ಷನ್ ಆಫ್ ರಾಯಲ್ ಎನ್ಫೀಲ್ಡ್, ದಟ್ ಇಸ್ ದ ಬೇರ್ 650 ಓನ್ಲಿ. ಸೊ ಅದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು, ಓಕೆನಾ. ಸೊ ಅದನ್ನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಐ ಕಂಟಿನ್ಯೂಡ್ ರೈಡಿಂಗ್ ದ ಹಂಟರ್ 350. ಬಟ್ ನನಗೆ ಕನ್ಫ್ಯೂಷನ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ, ಈಗ ಎಷ್ಟು ಪ್ರೈಸ್ ಇರ್ಬೋದು ಬೇರ್ 650 ಅಂತ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಎಕ್ಸ್ಪೆನ್ಸಿವ್ ಇರ್ಬೋದಲ್ಲ ಅಂತ. ಇನ್ನೊಂದು ಏನಂದರೆ, ಒನ್ ಥಿಂಗ್ ಐ ರಿಯಲೈಸ್ಡ್ ಇಸ್ ಬೇರ್ 650 ಆರ್ ಆ ಟೈಮಲ್ಲಿ ಅದು ಸ್ಕ್ರಾಮ್ಲರ್ 650 ಯಾವುದೋ ಬರುತ್ತೆ ಅಂತ ಇದ್ದಿದ್ದು ಮೈಂಡಲ್ಲಿ. ಸೊ ಅದು ಬಂದು ಆಬ್ವಿಯಸ್ಲಿ ದ ವೆಯ್ಟ್ ಆಫ್ ದಟ್ ಮೋಟರ್ ಸೈಕಲ್ ವಿಲ್ ಬಿ ಹೆವಿ. ಸೊ ನಾನು ಟೂರಿಂಗ್ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು ಈ ಮೋಟರ್ ಸೈಕಲು, ಎಸ್ಪೆಷಲಿ ಪಾರ್ಕಿಂಗ್ ಮಾಡಬೇಕಾದ್ರೆ ಡಿಫ್ರೆಂಟ್ ಸ್ಪಾಟ್ಸಲ್ಲಿ ಅಂತ ಅದೊಂದು ತಲೆನೋ ಇತ್ತು. ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ರನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ವೆನ್ಸ್ ಅವ್ರು ಲಾಂಚ್ ಮಾಡಿದಾಗ ದ ಪ್ರೈಸ್ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು, ಓಕೆನಾ. ಎನಿವೆ ಆ್ಯಕ್ಚುಲಿ ನಾನು ತೊಗೊಂಡಾದ್ಮೇಲೆ ಲಾಂಚ್ ಮಾಡಿದ್ದು. ಬಟ್ ನಾನು ಹೈಪೋಥೆಟಿಕಲಿನೂ ಯೋಚನೆ ಮಾಡಿದ್ರೆ ದ ಮೋಟರ್ ಸೈಕಲ್ದು ಪ್ರೈಸು ಅರೌಂಡ್ ಆ ಟೈಮ್ಗೆ, ಏನೋ ಇವಾಗ 40% ಆ್ಯಡ್ ಮಾಡಾದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಬಟ್ ಆ ಟೈಮ್ಗೆ ಅರೌಂಡ್ 4.5 lakhs ಆನ್ ರೋಡ್ ಕರ್ನಾಟಕದಲ್ಲಿತ್ತು. ಸೊ ಅಷ್ಟೊಂದು ನಾನು ಸ್ಪೆಂಡ್ ಮಾಡಬೇಕಿತ್ತು, ಓಕೆನಾ. ಪ್ಲಸ್ ಬಿಕಾಸ್ ಆ ಮೋಟರ್ ಸೈಕಲಲ್ಲಿ ಸಸ್ಪೆನ್ಷನ್ ಸ್ಟಿಫ್ ಆಗಿತ್ತು, ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡಬೇಕಾಗ್ತಿತ್ತು. ಟ್ಯೂಬ್ಲೆಸ್ ಟಯರು ಇಲ್ಲ ಅದರಲ್ಲಿ, ಸೊ ಅದನ್ನು ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡಬೇಕಾಗ್ತಾಯಿತ್ತು. ಆ್ಯಂಡ್ ಮೆನಿ ಆಕ್ಸೆಸರೀಸ್ನೂ ತೊಗೋಬೇಕಾಗ್ತಾಯಿತ್ತು. ಆ್ಯಂಡ್ ಆಲ್ಸೋ ಇದೆಲ್ಲ ತೊಗೊಂಡ್ರೂ ಓವರ್ ಆಲ್ ಆ ಮೋಟರ್ ಸೈಕಲ್ ಬಂದು ಒಂದು ರೋಡ್ ಮೋಟರ್ ಸೈಕಲ್ ಆಗೇ ಇರ್ತಾಯಿತ್ತು. ಟೂರಿಂಗ್ಗೆ ಐ ವುಡ್ ನಾಟ್ ಸೇ ಇಟ್ ವುಡ್ ಬಿ ಅ ಗ್ರೇಟ್ ಮೋಟರ್ ಸೈಕಲ್ ಅಂತ ನನಗನ್ನಿಸ್ತು. ಹೈವೇಗೆ ಚೆನ್ನಾಗಿರ್ತಾಯಿತ್ತು, ಆಬ್ವಿಯಸ್ಲಿ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇದೆ, ಸ್ಟೆಬಿಲಿಟಿನೂ ಚೆನ್ನಾಗಿದೆ ಮೋಟರ್ ಸೈಕಲ್ದು. ಬಟ್ ವಾಟ್ ಐ ಫೌಂಡ್ ಇಸ್ ದ್ಯಾಟ್ ಇಟ್ ಮೈಟ್ ನಾಟ್ ಬಿ ದ ಬೆಸ್ಟ್ ಟೂರಿಂಗ್ ಮೋಟರ್ ಸೈಕಲ್. ಸೊ ನನಗೆ ಇನ್ನೊಂದು ಆಪ್ಷನ್ ಬೇಕಿತ್ತು ಆ್ಯಸ್ ಅ ಮೋಟರ್ ಸೈಕಲ್. ಸೊ ಎಕ್ಸ್ಪಲ್ಸ್ 210 ತೊಗೊಳ್ಳೋ ಪ್ಲ್ಯಾನ್ ಆಯಿತು. ಸೊ ಎರಡು ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಬೇರ್ 650 ತೊಗೊಳ್ಳೋಣ ಆ್ಯಂಡ್ ಎಕ್ಸ್ಪಲ್ಸ್ನೂ ತೊಗೊಳ್ಳೋಣ ಅಂತ ಮೈಂಡಿಗೆ ಬಂತು, ಓಕೆನಾ. ದ ಥಿಂಗ್ ಈಸ್, ಎಕ್ಸ್ಪಲ್ಸ್ದು ಪ್ರಾಬ್ಲಮ್ ಏನು ಅಂದರೆ, ಆವಾಗ ಇನ್ನೂ ಲಾಂಚ್ ಆಗಿರಲಿಲ್ಲ. ಬಟ್ ಒನ್ ಥಿಂಗ್ ಐ ವಾಸ್ ಕೈಂಡ್ ಆಫ್ ಸ್ಕೆಪ್ಟಿಕಲ್ಲು, ಬಟ್ ಆ್ಯಕ್ಚುಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಟ್ರೂ. ದಟ್ ಈಸ್ ರಿಲಯಬಿಲಿಟಿ ಇಶ್ಯೂ ಬರ್ಬೋದು ಎಕ್ಸ್ಪಲ್ಸ್ 210 ಬಿಕಾಸ್ ಹೊಸ ಇಂಜಿನ್ ಅಲ್ವಾ ಅಂತ. ಆ್ಯಂಡ್ ಹೀರೋ ಇಸ್ ನೊಟೋರಿಯಸ್ಲಿ ನೋನ್ ನಾಟ್ ಟು ಪ್ರೊವೈಡ್ ರಿಲಯಬಿಲಿಟಿ, ಎಸ್ಪೆಷಲಿ ಫಸ್ಟ್ ಲಾಟ್ ವೆಹಿಕಲ್ಸಲ್ಲಿ. ಆ್ಯಂಡ್ ನೀವು ರೈಟ್ ನಾವು ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಅದೇ ಟರ್ನ್ ಔಟ್ ಆಯಿತು. ಐ ಥಿಂಕ್ ರೀಸೆಂಟ್ಲಿ ನಾನು ಗುಡ್ ನ್ಯೂಸ್ ಕೇಳ್ತಾ ಇದ್ದೀನಿ ದಟ್ ಓನರ್ಸು ಇವಾಗ ಇಶ್ಯೂ ಬರ್ತಾ ಇಲ್ಲ, ಸ್ವಲ್ಪ ರೀವರ್ಕ್ ಮಾಡಿದ್ದಾರೆ ಇಂಜಿನ್ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಗುಡ್ ಫಾರ್ ಆಲ್ ಯು ಪೀಪಲ್ ಎಕ್ಸ್ಪಲ್ಸ್ ಓನರ್ಸು, ಹೋಪ್ಫುಲಿ ಥಿಂಗ್ಸ್ ಆರ್ ಗೆಟಿಂಗ್ ರಿಸಾಲ್ವ್ಡ್. ಬಟ್ ಎನಿವೆ ಆ ಟೈಮಲ್ಲಿ ನನಗೆ ಇದೊಂದು ಪ್ರಾಬ್ಲಮ್ ಇತ್ತು, ಓಕೆನಾ. ಸೊ ರಿಲಯಬಿಲಿಟಿ ಇದೆ. ಬಟ್ ಇದೆಲ್ಲ ಬಿಟ್ಟಾಕಿ ದ ಬಿಗ್ಗೆಸ್ಟ್ ಇಶ್ಯೂ ವಾಸ್ ದ ಓವರ್ ಆಲ್ ಬಜೆಟ್ ನಂದು ಶೂಟ್ ಆಗಿಬಿಡ್ತಾಯಿತ್ತು ನಂದು. ಬಿಕಾಸ್ ನಿಮಗೆ ಗೊತ್ತಿರೋಂಗೆ ಎರಡೂ ಸೇರಿ ಮೋಟರ್ ಸೈಕಲ್ ತೊಗೋಬೇಕಂದ್ರೆ ಆಲ್ಮೋಸ್ಟ್ 8 ಲಕ್ಷ ಆಗ್ತಾಯಿತ್ತು. ಆ್ಯಡಿಂಗ್ ಆನ್ ಆಲ್ ದ ಆಕ್ಸೆಸರೀಸು, ಮಾಡಿಫಿಕೇಷನು ಎಲ್ಲ ಆ್ಯಡ್ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಎಕ್ಸ್ಪೆನ್ಸಿವ್ ಓವರ್ ಆಲ್. ಸೊ ಇಷ್ಟೊಂದು ಎಕ್ಸ್ಪೆನ್ಸಿವ್ ಒಂದು ಮೋಟರ್ ಸೈಕಲ್ ತೊಗೋಬೇಕಾ, ವಾಸ್ ದೇರ್ ನೋ ಸೊಲ್ಯೂಷನ್ ಅಂತ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕ್ಯಾನ್ ಐ ಆ್ಯಕ್ಚುಲಿ ಬೈ ಒನ್ ಮೋಟರ್ ಸೈಕಲ್ ವಿಚ್ ಕ್ಯಾನ್ ರಿಪ್ಲೇಸ್ ಬೋತ್ ಆಫ್ ದೆಮ್ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಮಾರ್ಕೆಟಲ್ಲಿ ಹುಡುಕಿದೆ, ಬಟ್ ಐ ವಾಸ್ ನಾಟ್ ಏಬಲ್ ಟು ಫೈಂಡ್ ಎನಿ ಸೊಲ್ಯೂಷನ್. ನೀವು ಅಂದ್ಕೊಳ್ಳೋ ಥರ ಸ್ಕ್ರಾಮ್ಲರ್ 400X ನಾನು ತೊಗೊಂಡಿರೋ ಮೋಟರ್ ಸೈಕಲ್ ಏನು ಸೊಲ್ಯೂಷನ್ ಅಲ್ಲ ಅದು, ಓಕೆನಾ. ಅದರಲ್ಲಿ ನೀವು ನೋಡೋದಾದರೆ ಇಟ್ ಡಸಂಟ್ ಹ್ಯಾವ್ ದ್ಯಾಟ್ ಟ್ವಿನ್ ಸಿಲಿಂಡರ್ ಫೀಲ್ ಲೈಕ್ ದ ಬೇರ್ 650, ನಾರ್ ಇಟ್ ಹ್ಯಾಸ್ ದ ಕೇಪಬಿಲಿಟಿ ಲೈಕ್ ಅ ಎಕ್ಸ್ಪಲ್ಸ್ 210. ಎರಡೂ ಇಲ್ಲ ಆ ಮೋಟರ್ ಸೈಕಲಲ್ಲಿ. ಆ್ಯಂಡ್ ಆಲ್ಸೋ ನಾನು ಆ ಮೋಟರ್ ಸೈಕಲ್ನ ಬಿಫೋರ್ ಹಿಮಾಲಯನ್ ಕೂಡ ಟೆಸ್ಟ್ ಡ್ರೈವ್ ಮಾಡಿದೆ. ಆ್ಯಂಡ್ ನನಗೆ ಪರ್ಸ್ನಲಿ ದ ಇಂಜಿನ್ ವಾಸ್ ಓಕೆ ಅಂತ ಅನಿಸ್ತು. ಏನೋ ಅಷ್ಟೊಂದು ಖಾಸ್ ಅಂತ ಅನಿಸಿಲ್ಲ, ಜಸ್ಟ್ ಲೈಕ್ ಎವ್ರಿ ಅದರ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಅಂತ ಅನಿಸಿತ್ತು. ಆ್ಯಂಡ್ ಆಲ್ಸೋ ದ ಸೀಟ್ ಹೈಟ್ ಕೂಡ ಜಾಸ್ತಿ ಇತ್ತು ಸ್ಕ್ರಾಮ್ಲರ್ 400Xದು. ಸೊ ಇಟ್ ವಾಸ್ ನಾಟ್ ಮೈ ಫೇವ್ರೆಟ್ ಮೋಟರ್ ಸೈಕಲ್ ಬೈ ಎನಿ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್. ಬಟ್ ಎಸ್ ನನಗೆ ಒಂದು ಸ್ಕ್ರಾಮ್ಲರ್ ಡಿಸೈನ್ ಒಂದು ಮೋಟರ್ ಸೈಕಲ್, ಒಂದು ರೆಟ್ರೋ ಮೋಟರ್ ಸೈಕಲ್ ಬೇಕಿತ್ತು ನನಗೆ. ಆ್ಯಂಡ್ ಐ ವಾಂಟೆಡ್ ಟು ಟೂರ್ ಅರೌಂಡ್ ವಿತ್ ಅ ಮೋಟರ್ ಸೈಕಲ್, ಓಕೆನಾ. ದಟ್ ವಾಸ್ ದೇರ್, ಬಟ್ ದಟ್ ವಾಸ್ ನಾಟ್ ದ ಪರ್ಫೆಕ್ಟ್ ಫಿಟ್ ಅಂತ ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ ಸ್ಕ್ರಾಮ್ಲರ್ 400Xು. ಬಟ್ ನನಗೆ ಬೇರೆ ಏನು ಆಪ್ಷನ್ ಇದೆ ಅಂತ ಹುಡುಕ್ತಾ ಇದ್ದೀನಿ, ನನಗೆ ಆಪ್ಷನ್ನೇ ಸಿಗ್ತಾ ಇಲ್ಲ ನನಗೆ, ಓಕೆನಾ. ಸೊ ಈವನ್ ದ ಗೊರಿಲ್ಲಾ 450 ಆ ಟೈಮಲ್ಲಿ ಲಾಂಚ್ ಆಗಿತ್ತು. ಆ್ಯಂಡ್ ನಾನು ಗೊರಿಲ್ಲಾ ಬಗ್ಗೆನೂ ಪಾಸಿಟಿವ್ ರಿವ್ಯೂಸು ಈವನ್ ಬಿಫೋರ್ ಎವ್ರಿ ಒನ್ ಇಸ್ ನಾವು ಟೆಲಿಂಗ್ ಗುಡ್ ಅಬೌಟ್ ಇಟ್ಟು. ನಾನು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿದಾಗಲೇ ಮೈಸೂರಲ್ಲಿ ಬಂದಿದ್ದಾಗ ಟೆಸ್ಟ್ ಡ್ರೈವ್ ಮಾಡಿದ್ದೆ. ಆ್ಯಂಡ್ ಆವಾಗಲೇ ಗೊತ್ತಾಯಿತು ಅದು ಯಾವ ಥರ ಮೋಟರ್ ಸೈಕಲು ಯಾರಿಗೆ ಸೂಟ್ ಆಗುತ್ತೆ ಅಂತ. ಸೊ ಯಂಗ್ಸ್ಟರ್ಸ್ಗೆ ಸೂಟ್ ಆಗುತ್ತೆ, ರಿಯಲಿ ಫನ್ ಟು ರೈಡ್, ಆಕ್ಸೆಲರೇಟಿಂಗು, ಥ್ರಿಲ್ಲಿಂಗ್ ಮೋಟರ್ ಸೈಕಲ್ ಅಂತ ಆವಾಗಲೇ ಗೊತ್ತಾಗ್ಬಿಟ್ಟಿತ್ತು. ಇವಾಗ ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ಬಿಕಾಸ್ ಆ ಟೈಮಲ್ಲಿ ನೀವು ರಿವ್ಯೂಸ್ ನೋಡಿ ಎಲ್ಲರೂ ನೆಗೆಟಿವ್ ಆಗಿ ಹೇಳ್ತಾಯಿದ್ರು ಗೊರಿಲ್ಲಾ ಹೋಗಿ. ನಾನು ಏನಕ್ಕೆ ಇದು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಎನಿವೆ ಆ ಮೋಟರ್ ಸೈಕಲ್ಲು ನನ್ನ ಮೈಂಡಲ್ಲಿ ಇತ್ತು ಬಿಕಾಸ್ ದ್ಯಾಟ್ ವುಡ್ ಬಿ ಅ ವೆರಿ ಗುಡ್ ಸಕ್ಸೆಸರ್ ಟು ದ ಹಂಟರ್ 350. ಬಟ್ ಅಗೇನ್
ತಿರ್ಗಾ ಅಂಡರ್ 350 ಬೆಟರ್ ವರ್ಷನ್ ತೊಗೊಂಡಂಗೆ ಆಗ್ತಾಯಿತ್ತು. ಸೊ ಐ ವಾಂಟೆಡ್ ಸಮಥಿಂಗ್ ಡಿಫ್ರೆಂಟ್ ಆ್ಯಕ್ಚುಲಿ. ನಾನು ಹೇಳ್ದಂಗೆ ಸ್ವಲ್ಪ ಬಿಗರ್ ಮೋಟರ್ ಸೈಕಲ್ ಫೀಲ್ ಬೇಕಿತ್ತು ನನಗೆ, ಆ್ಯಂಡ್ ಮೋರ್ ಅಥೆಂಟಿಕ್ ರೆಟ್ರೋ ಫೀಲ್ ಬೇಕಿತ್ತು ನನಗೆ, ಓಕೆನಾ. ಸೊ ಆ ಮೋಟರ್ ಸೈಕಲ್ ನಾನು ಹುಡುಕ್ತಾ ಇದ್ದೀನಿ, ಯಾವುದು ಸಿಗ್ತಾನೆ ಇಲ್ಲ. ಎಲ್ಲ ಮೋಟರ್ ಸೈಕಲ್ಲು ಏನೋ ಸಮ್ವೇರ್ ಡೌನ್ ದ ಲೈನು ನನಗೆ ಅಪಾಲ್ಟ್ ಆಗ್ತಾಯಿತ್ತು. ಸೊ ನನಗೆ ಸ್ಕ್ರಾಮ್ಲರ್ 400X ಬೈ ಮಾಡಿದಾಗ ಇಟ್ ವಾಸ್ ನಾಟ್ ದ ಬೆಸ್ಟ್ ಮೋಟರ್ ಸೈಕಲ್ ಇನ್ ದ ಮಾರ್ಕೆಟ್, ಓಕೆನಾ. ನನ್ನ ಒಪಿನಿಯನ್ಲಿ ಇಟ್ ವಾಸ್ ದ ಬೆಸ್ಟ್ ಫಿಟ್ ಅಂತ ಹೇಳ್ತೀನಿ, ಬೆಸ್ಟ್ ಫಿಟ್ ಅವೈಲೇಬಲು, ಆ್ಯಂಡ್ ಐ ವುಡ್ ಸೇ ಇನ್ ಅ ವೇ ದ ಬೆಸ್ಟ್ ಕಾಂಪ್ರಮೈಸ್ ಐ ಕುಡ್ ಬೇರ್ ಫಾರ್ ಶೋರ್, ಓಕೆನಾ. ಬಿಕಾಸ್ ನಂದು ಫೇವ್ರೇಟ್ ಮೋಟರ್ ಸೈಕಲ್ ನೀವು ಕೇಳೋದಾದರೆ ವುಡ್ ಹ್ಯಾವ್ ಬೀನ್ ದ ಬೇರ್ 650 ಫಾರ್ ಶೋರು. ಈವನ್ ಆ ಟೈಮಲ್ಲಿ X440 ಇಂಜಿನು ನಂಗೆ ಇಷ್ಟ ಆಗಿತ್ತು ನಿಜ ಹೇಳ್ಬೇಕಂದ್ರೆ. ಈವನ್ ದೋ ನನಗೆ ದ ಮೋಟರ್ ಸೈಕಲ್ ಡಿಸೈನ್ ಎಲ್ಲ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಇಂಜಿನ್ ಸಖತ್ತಾಗಿತ್ತು ಅಂತ ಅನಿಸಿತ್ತು. ಇದಕ್ಕಿಂತ ಬೆಟರ್ ನಂದು ಇಂಜಿನ್ ಸ್ಕ್ರಾಮ್ಲರ್ 400Xಗಿಂತ ನನಗೆ X440 ಇಂಜಿನ್ ಇಷ್ಟ ಆಗಿತ್ತು. ಬಟ್ ಸ್ಟಿಲ್ ಐ ವೆಂಟ್ ಅಹೆಡ್ ವಿತ್ ಸ್ಕ್ರಾಮ್ಲರ್ 400X ಬಿಕಾಸ್ ನನಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋಂಥ ಆಪ್ಷನ್ಸಲ್ಲಿ ನನ್ನ ಬಜೆಟ್ನ ಸೂಟ್ ಮಾಡುವಂಥ ಆ್ಯಂಡ್ ನನ್ನ ರಿಕ್ವೈರ್ಮೆಂಟ್ನ ಸೂಟ್ ಮಾಡೋಂಥ ಆಪ್ಷನ್ ಅದು ಒಂದೇ ಇದ್ದಿದ್ದು. ಸೊ ಚೂಸಿಂಗ್ ದ ಸ್ಕ್ರಾಮ್ಲರ್ 400X ವಾಸ್ ನೆವರ್ ಈಸಿ ಅಂತ ಹೇಳ್ತಾ ಇದ್ದೀನಿ. ಈವನ್ ಇನ್ನೂ ಸ್ವಲ್ಪ ಹಿಂದೆ ಹೋಗೋದಾದರೆ ನಾನು ಹಂಟರ್ ತೊಗೊಂಡಾಗ್ಲೂ ಆ ಕನ್ಫ್ಯೂಷನ್ ಇತ್ತು ನಿಜ ಹೇಳಬೇಕಂದ್ರೆ, ಹಂಟರ್ 350 ಬಗ್ಗೆ ಮಾತಾಡೋದಾದರೆ. ಬಿಕಾಸ್ ಫಸ್ಟ್ 5-6 ಮಂತ್ಸ್ ಆದಮೇಲೆ ನಂಗೆ ಗೊತ್ತಾಯಿತು ಹಂಟರ್ 350 ಟೂರಿಂಗೋಸ್ಕರ ತೊಗೊಂಡಿದ್ದ ಮೋಟರ್ ಸೈಕಲ್ನ. ಸೊ ಆ ಟೂರಿಂಗ್ ಅಂತೂ ಕೇಪೇಬಲ್ ಇಲ್ಲ ಅಂತ ಗೊತ್ತಾಯಿತು. ಆ್ಯಂಡ್ ಆವಾಗ ಯೋಚನೆ ಮಾಡ್ತಾಯಿದ್ದೆ, ಶುಡ್ ಐ ಆ್ಯಕ್ಚುಲಿ ಬೈ ದ ಸ್ಕ್ರಾಮ್ 411. ಆ ಟೈಮಲ್ಲಿ 440 ಇರಲಿಲ್ಲ, 411 ಇತ್ತು. ಸೊ ಇದು 6 ಮಂತ್ಸ್ ಆಗಿರೋ ಮೋಟರ್ ಸೈಕಲ್ನ ಮಾರ್ಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸಮ್ಹೌ ಏನೋ ಪುಷ್ ಮಾಡೋಣ ಅಂತ ಪುಷ್ ಮಾಡಿದೆ ನಾನು. ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಗುಡ್ ಡಿಸಿಷನು. ಹಂಟರ್ 350 ಆಮೇಲೆ ನಂಗೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ವಿತ್ ಆಲ್ ದ ಮಾಡಿಫಿಕೇಷನು ರಿಕ್ವೈರ್ಡ್ ಫಾರ್ ದ ಹಂಟರ್ 350 ಮಾಡಾದಮೇಲೆ. ಲೈಕ್ ಹ್ಯಾಂಡಲ್ ಬಾರ್ ರೈಸರ್ಸು, ಸಸ್ಪೆನ್ಷನ್ ಎಲ್ಲ ಚೇಂಜ್ ಮಾಡಿದೆ, ಆ್ಯಂಡ್ ಇಟ್ ವೆಂಟ್ ಔಟ್ ಟು ಬಿ ಅ ರಿಯಲಿ ಗುಡ್ ಮೋಟರ್ ಸೈಕಲ್. ಆ್ಯಕ್ಚುಲಿ ಐ ಸ್ಟಿಲ್ ಲವ್ ಮೈ ಎಕ್ಸ್ ಹಂಟರ್ 350. ಎಷ್ಟು ಲವ್ ಮಾಡ್ತೀನಿ ಅಂದರೆ ಇವಾಗಲೂ ನಂಗೆ ಯಾರಾದ್ರು ಗಿಫ್ಟ್ ಕೊಟ್ಟರೆ ಅದನ್ನ ಓನ್ ಮಾಡೋಕ್ಕೆ ರೆಡಿ ಇದ್ದೀನಿ, ಅಷ್ಟು ನಂಗೆ ಇಷ್ಟ ಆ ಮೋಟರ್ ಸೈಕಲು. ಬಟ್ ಹೇಳೋದು ಆ ಟೈಮಲ್ಲಿ ನನಗೆ 6 ಮಂತ್ಸಲ್ಲಿ ಆ ಕನ್ಫ್ಯೂಷನ್ ಇತ್ತು ತೊಗೊಳ್ಳ ಬೇಡವಾ ಅಂತ. ಆ್ಯಂಡ್ ನೀವು ಕೇಳ್ಬೋದು ಇವಾಗಲೂ ಸ್ಕ್ರಾಮ್ 440 ತೊಗೋಬೋದಿತ್ತಲ್ವಾ ಸ್ಕ್ರಾಮ್ಲರ್ 400Xಗಿಂತ ಅಂತ. ಸೊ ನನಗೆ ಸ್ಕ್ರಾಮ್ 440 ನಂಗೆ ಆಲ್ರೆಡಿ ಹೇಳ್ದಂಗೆ ನನಗೆ ಆ ಟೈಮಲ್ಲೇ ತೊಗೊಳ್ಳೋ ಆಸೆ ಇತ್ತು 411. ಸೊ 440 ತೊಗೊಳ್ಳೋ ಇಷ್ಟ ಆಯಿತು. ಬಟ್ ನನಗೆ ಅದೇ ಹೇಳ್ತಲ್ವಾ, ದಟ್ ಅಪ್ಗ್ರೇಡ್ ಥರ ಫೀಲ್ ಬೇಕಿತ್ತು ನನಗೆ. ದಟ್ ಅಪ್ಗ್ರೇಡ್ ಫೀಲ್ ನನಗೆ ಸ್ಕ್ರಾಮ್ 440 ಕಾಣಲಿಲ್ಲ. ಸೊ ಅದಕ್ಕೆ ನನಗೆ ಅದನ್ನು ಚೂಸ್ ಮಾಡಿಲ್ಲ. ಬಟ್ ಎಸ್, ನೀವು ಹೇಳ್ಬೋದು ತೊಗೊಂಡಿದ್ರೆ ನೀನು ತುಂಬ ಜಾಸ್ತಿ ಟೂರಿಂಗ್ ದುಡ್ಡೆಲ್ಲ ಮಾಡ್ಬೋದು. ಎನಿವೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಕಾಸ್ಟ್ ಆಫ್ ಟೂರಿಂಗ್ ಅಂತ. ಅದ್ರಲ್ಲಿ ಚೆಕ್ಔಟ್ ಮಾಡಿ. ನೀವು ಅಂದ್ಕೊಳ್ಳೋ ಥರ ಅದೇನು ಆ ಥರ ವರ್ಕೌಟ್ ಆಗೋಲ್ಲ. ಬಟ್ ಎನಿವೆ, ಸೊ ನಂಗೆ ಚೂಸ್ ಮಾಡಬೇಕಾದ್ರೆ ಇಷ್ಟೊಂದೆಲ್ಲ ಕಷ್ಟ ಇತ್ತು. ಸೊ ನೀವು ಅರ್ಥ ಮಾಡ್ಕೋಬೋದು ಇದರಿಂದ, ಈ ಎಕ್ಸಾಂಪಲಿಂದನೇ ಚೂಸಿಂಗ್ ಯೋರ್ ಮೋಟರ್ ಸೈಕಲ್ ಈಸ್ ವೆರಿ 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 ಡಿಫಿಕಲ್ಟು. ಸೊ ನೀವು ಏನೇ ಪ್ರಯತ್ನ ಪಟ್ಟರು, ನಿಮ್ಗೆ ಏನೇ ಜ್ಞಾನ್ ಅರೌಂಡ್ ದ ವರ್ಲ್ಡ್ ನಿಮಗೆ ಮೋಟರ್ ಸೈಕಲ್ ಬಗ್ಗೆ ತಿಳ್ಕೊಂಡ್ರು, ಎಂಡ್ ಆಫ್ ದ ಡೇ ಯು ಕೆನಾಟ್ ಗೆಟ್ ಎವ್ರಿಥಿಂಗ್ ಫ್ರಮ್ ಒನ್ ಮೋಟರ್ ಸೈಕಲ್. ಇದ್ರ ಬಗ್ಗೆನೂ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ದೆರ್ ಇಸ್ ನೋ ಸಿಂಗಲ್ ಗ್ಯಾರಾಜ್ದು ಮೋಟರ್ ಸೈಕಲ್ನ ನೀವು ಇಟ್ಕೊಳ್ಳೋದು. ದ ಕಾನ್ಸೆಪ್ಟು ತುಂಬ ಸ್ಟುಪಿಡು. ಆ ಥರ ಯಾವುದು ಮೋಟರ್ ಸೈಕಲ್ ಇರಲ್ಲ. ಬಟ್ ಎನಿವೆ ದ ಥಿಂಗ್ ಈಸ್, ಅದೇ ನಾನು ಹೇಳ್ಬೇಕಂತ ಇದೆ ದಟ್ ಇಟ್ ಈಸ್ ಡಿಫಿಕಲ್ಟ್, ಓಕೆನಾ. ಸೊ ಇದರಿಂದ ವಾಟ್ ಐ ವಾಂಟ್ ಟು ಕನ್ಕ್ಲೂಡ್, ಓಕೆ, ಓವರ್ ಆಲ್ ಅಂದರೆ ಇಟ್ ಈಸ್ ಬೇಸಿಕಲಿ ವೆರಿ ಡಿಫಿಕಲ್ಟ್ ಟು ಚೂಸ್ ಅ ಮೋಟರ್ ಸೈಕಲ್. ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಕೇಳಿದ್ರೆ, ಸೊಲ್ಯೂಷನ್ ಇಲ್ಲ ಏನು. ಯು ಹ್ಯಾವ್ ಟು ಮೇಕ್ ಸಮ್ ಟಫ್ ಡಿಸಿಷನ್ಸು. ಯು ಮೈಟ್ ರಿಗ್ರೆಟ್ ದ ಡಿಸಿಷನ್ ಇನ್ ದ ಎಂಡ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಗೋ ಆನ್ ಟು ಎಂಡ್ ಅಪ್ ಬೈಯಿಂಗ್ ಅ ಮೋಟರ್ ಸೈಕಲ್. ಈಗ ಎಕ್ಸಾಂಪಲ್ ಕೊಡೋದಾದರೆ ಬೇರ್ 650 ಆ ಟೈಮಲ್ಲಿ 4.5 lakhs ಇತ್ತು. ಇವಾಗ ನೋಡೋದಾದರೆ 5.25 lakhs ಇದೆ ಆನ್ ದ ವೇರಿಯಂಟ್ ಐ ವಾಂಟೆಡ್ ಟು ಬೈ, ಗೋಲ್ಡನ್ ಶ್ಯಾಡೋ ಆ್ಯಕ್ಚುಲಿ. ಸೊ ಎಕ್ಸ್ಪೆನ್ಸಿವ್ ಅಂತೂ ಆಗಿಬಿಟ್ಟಿದೆ, ಈಗೇನು ಮಾಡೋಕ್ಕಾಗಲ್ಲ. ಬಟ್ ಐ ಹ್ಯಾಡ್ ಅ ಚಾಯ್ಸು, ಇವಾಗ ತೊಗೊಂಡಿಲ್ಲ, ಐ ವಿಲ್ ರಿಗ್ರೆಟ್. ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಕೇಳೋ ಪ್ರಕಾರ ನನಗೆ ಬೇರೆ ಮೋಟರ್ ಸೈಕಲ್ಗಳು ಇವಾಗಲೂ ಇಷ್ಟ ಆಗಲ್ವಾ ಅಂತ ಕೇಳೋದ್ರೆ, ಐ ವುಡ್ ಸೇ ಐ ಸ್ಟಿಲ್ ಲವ್ ವೆನ್ ಐ ರೈಡ್ ಆನ್ ದ ಹಿಮಾಲಯನ್. ಎಷ್ಟು ಕಂಫರ್ಟಬಲ್ ಆಗಿದೆ, ಎಷ್ಟು ಮಲ್ಟಿ ಡೈಮೆನ್ಷನಲ್ ಇದೆ ಅಂತ ಇವಾಗಲೂ ಅನಿಸುತ್ತೆ. ಬೇರ್ 650 ರೈಡ್ ಮಾಡಿದಾಗ ವಾವ್, ಎಷ್ಟು ಬ್ಯೂಟಿಫುಲ್ ಅಮೇಸಿಂಗ್ ಇಂಜಿನ್ ಕ್ಯಾರೆಕ್ಟರ್ ಇದೆ ಅಂತಲೂ ಅನಿಸುತ್ತೆ. ಸ್ಕ್ರಾಮ್ 440 ನೋಡಿದಾಗ ಓ ವಾವ್, ಎಷ್ಟು ಕಮ್ಮಿ ಬೆಲೆಗೆ ಒಂದು ಮೋಟರ್ ಸೈಕಲ್ನ ತೊಗೋಬೋದಿತ್ತು ಅಂತಲೂ ಅನಿಸುತ್ತೆ. ಇದೆಲ್ಲ ಫೀಲಿಂಗ್ಸ್ ನಿಮಗೆ ಬರುತ್ತೆ. ಬಟ್ ನಾನು ಬರೀ ಪೆಸಿಮಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರೆ ನನಗೇನು ಪಾಯಿಂಟ್ ಇಲ್ಲ. ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋದಾದರೆ ಸ್ಕ್ರಾಮ್ಲರ್ 400X ತೊಗೊಂಡು ಅಟ್ಲೀಸ್ಟ್ ನಾನು 400cc, ಈಗ ಇದೆಲ್ಲ ಮೋಟರ್ ಸೈಕಲ್ನ ಇವಾಗಲೂ ನಾನು ತೊಗೊಬೋದು. ಸ್ಕ್ರಾಮ್ಲರ್ 400X ನಾನು ತೊಗೊಳಕ್ಕೆ ಆಗಲ್ಲ, ಬಿಕಾಸ್ ಇವಾಗ ಬರೀ 350cc ಮೋಟರ್ ಸೈಕಲ್ ಮಾತ್ರ ಇದೆ. ಸೊ ಐ ವಿಲ್ ಫೀಲ್ ಮೈ ಸೆಲ್ಫ್ ಲಕ್ಕಿ ದಟ್ ಐ ವಾಟ್ ದಿಸ್ ಮೋಟರ್ ಸೈಕಲ್ ಆಲ್ಸೋ, ಪಾಸಿಟಿವ್ ಸೈಡಲ್ಲಿ ನೋಡೋದಾದರೆ. ಸೊ ಬೇಸಿಕಲಿ ಏನು ಅಂತ ಹೇಳ್ತೇನೆ, ನಾನು ಆ ಮೋಟರ್ ಸೈಕಲ್ ತೊಗೊಂಡಿರೋದು ಐ ವಾಂಟ್ ಸೇ ಐ ಆಮ್ ವೆರಿ ಹ್ಯಾಪಿ, ಸೂಪರ್ ಹ್ಯಾಪಿ ಹಂಗೇನು ಹೇಳ್ತಾ ಇಲ್ಲ, ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಡಿಸಿಷನ್, ಓಕೆನಾ. ಸೊ ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇದು ಎಲ್ಲ ಸ್ಟೋರಿ ಹೇಳ್ಬಿಟ್ಟು ಸಿಂಪಲಾಗಿ ಹೇಳೋದಾದರೆ, ದ ಓನ್ಲಿ ಥಿಂಗ್ ವಾಟ್ ಯು ಕ್ಯಾನ್ ಡೂ, ನಂದು ಈ ಓವರ್ ಆಲ್ ಎಕ್ಸ್ಪೀರಿಯನ್ಸಿಂದ ಅಂತ ಕೇಳೋದಾದರೆ,
ನೀವು ಮೋಟರ್ ಸೈಕಲ್ ತೊಗೋಬೇಕಾದ್ರೆ ನಿಮ್ಮ ಬಜೆಟ್ ನೋಡಿ ಅಷ್ಟೇ, ಅದು ನೋಡ್ಕೊಂಡು ತೊಗೊಳ್ಳಿ. ನಿಮ್ಮ ಡಿಸಿಷನ್ ಕರೆಕ್ಟು ಇರ್ಬೋದು, ರಾಂಗ್ ಇರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಬಜೆಟ್ ನೋಡ್ಕೊಂಡು ತೊಗೊಳ್ಳಿ. ಅಗೇನ್ ಬಜೆಟ್ ಅಂದರೆ ನೀವು ಚೀಪಾಗಿರೋ ಮೋಟರ್ ಸೈಕಲ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ವಾಟ್ ಐಮ್ ಟ್ರೈಂಗ್ ಟು ಸಜೆಸ್ಟ್ ಯು ಇಸ್ ಬೈ ಅ ಮೋಟರ್ ಸೈಕಲ್ ಕ್ಲೋಸ್ ಟು ಯುವರ್ ಬಜೆಟು, ಅವ್ರು ಸ್ವಲ್ಪ ಸ್ಟ್ರೆಚ್ಚು ಮಾಡಿ. ನಿಮಗೆ ಕೆಲವು ಟೈಮ್ ನೀವು ಆ ಮೋಟರ್ ಸೈಕಲ್ಲು ನನಗೆ ಗೊತ್ತು, ನಾನು ಆಲ್ರೆಡಿ ಹೇಳ್ದಂಗೆ ನಾಳೆ ಅದು ಅವೈಲೇಬಲ್ ಇಲ್ಲದೆ ಇರ್ಬೋದು, ಅವ್ರು ನಾಳೆ ಅದು ಎಕ್ಸ್ಪೆನ್ಸಿವ್ ಆಗಿಬಿಡ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಆಪರ್ಚುನಿಟಿ ಇರಬೇಕಾದ್ರೆ ತೊಗೊಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಹೌ ಮಚ್ ಯು ಆರ್ ಸ್ಟ್ರೆಚಿಂಗ್ ಅಂತ ನೋಡಿ. ಸೊ ಡೀಸೆಂಟ್ ಏನೋ ಸ್ಟ್ರೆಚ್ ಮಾಡಿಬಿಟ್ಟು ಇಫ್ ಯು ಹ್ಯಾವ್ ಟು ಸ್ಟ್ರೆಚ್ ಮಾಡಿ ತೊಗೊಳ್ಳಿ. ಬಟ್ ಡೋಂಟ್ ಪುಷ್ ಇಟ್ ಟು ಅ ಲಿಮಿಟ್ ವೇರ್ ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ಬಿಕಾಸ್ ತುಂಬ ಎಕ್ಸ್ಪೆನ್ಸಿವ್ ತೊಗೊಂಬಿಟ್ರೆ ಆಮೇಲೆ ನೀವು ತುಂಬ ರಿಗ್ರೆಟ್ ಮಾಡ್ತೀರಾ. ಬಿಕಾಸ್ ಇಷ್ಟೊಂದೆಲ್ಲ ದುಡ್ಡು ವೇಸ್ಟ್ ಮಾಡಿದೆ ಅಲ್ಲಪ್ಪ, ಈಗ ನಾನು ಏನು ಮಾಡಲಿ, ನಾನು EMI ಕಟ್ತಾನೆ ಕೂತ್ಕೋಬೇಕು ನಾನು, ಈ ಥರ ರಿಗ್ರೆಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಲೆವೆಲ್ ನೀವು ಪುಷ್ ಮಾಡೋಕ್ಕೆ ಹೋಗ್ಬೇಡಿ, ಡೀಸೆಂಟ್ ಪುಷ್ ಮಾಡಿ. ಆರ್ ಇನ್ ಕೇಸ್ ನಿಮ್ಮ ಬಜೆಟಲ್ಲೇ ಸಿಗ್ತಾಯಿದೆ ಅಂದರೆ ತೊಗೊಳಕ್ಕೆ ಹೋಗಿ. ಸೊ ಇಷ್ಟೇ ಸಜೆಸ್ಟ್ ಮಾಡ್ತೀನಿ. ಬಾಕಿ ಎಲ್ಲ ಆಬ್ವಿಯಸ್ಲಿ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ವರಿ ಅಬೌಟ್, ಲಾಟ್ ಆಫ್ ಡಿಸಿಷನ್ಸ್ ಯು ನೀಡ್ ಟು ಟೇಕು. ಆ್ಯಂಡ್ ಅದರಲ್ಲಿ ದೇರ್ ಇಸ್ ನಥಿಂಗ್ ರೈಟ್ ಆರ್ ರಾಂಗ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.